ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೆ ನಾವು ಇವತ್ತಿನ ಒಂದು ಸ್ಪೆಷಲ್ ಕ್ಲಾಸ್ ಒಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತಾ ಇದೀವಿ. ಸ್ಪೆಷಲ್ ಟಾಪಿಕ್ ಯಾವುದಂದ್ರೆ ದಟ್ ಇಸ್ ಮಾನಿಟರಿ ಪಾಲಿಸಿ ಕಮಿಟಿ. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ನಾವು ಯಾಕೆ ತಗೊಂಡಿದ್ದೇವೆ ಅಂದ್ರೆ ಟಾಪಿಕ್ ಅನ್ನ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಮೀಟಿಂಗ್ ನಡೀತು. ಆ ಮೀಟಿಂಗ್ ನಲ್ಲಿ ಏನಾಗಿದೆ ಅಂದ್ರೆ ರೆಪೋ ರೇಟು ಮತ್ತು ಕೆಲವೊಂದು ಕೆಳಗಿನ ಪಾಲಿಸಿ ರೇಟ್ಸ್ ಗಳನ್ನ ಬದಲಾವಣೆಗಳನ್ನ ಮಾಡಿದ್ದಾರೆ. ಸೊ ಏನೇನು ಬದಲಾವಣೆಗಳನ್ನ ಮಾಡಿದ್ದಾರೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ವಿಷಯ, ಅದ್ರ ಜೊತೆಗೆ ನಾವು ಟಾಪಿಕ್ಸ್ ಏನೇನು ಕವರ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ರೆಪೋ ರೇಟ್ ಅಂತಕ್ಕಂಥದ್ದು, ರಿವರ್ಸ್ ರೆಪೋ ರೇಟು, ಶಾಸನಬದ್ಧ ದ್ರವ್ಯ ತನ್ಪತೆ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ನಗದು ಮೀಸಲು ಅನುಪಾತ, ಹಣಕಾಸು ನೀತಿ ಸಮಿತಿ, ನೀತಿ ನಿಲುವುಗಳು, ಪಾಲಿಸಿ ಸ್ಟ್ಯಾನ್ಸಸ್ಗಳು ಮತ್ತು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಇವೆಲ್ಲ ಎಕ್ಸಾಮಿನೇಷನ್ ಅಲ್ಲಿ ಸುಮಾರು ಬಾರಿ ಮಲ್ಟಿಪಲ್ ಟೈಮ್ಸ್ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇನ್ ಡೆಪ್ತ್ ಆಗಿ ಇವುಗಳ ಬಗ್ಗೆ ಏನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಬಿಕಾಸ್ ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ವೆರಿ ಇಂಪಾರ್ಟೆಂಟ್ ಅಂಡರ್ ಎಕನಾಮಿಕ್ಸ್. ನೋಡಿ, ಮೊದಲ ನ್ಯೂಸ್ ಅಲ್ಲಿ ಯಾಕಿದೆ ಅಂತಕ್ಕಂಥದ್ದನ್ನ ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಇತ್ತೀಚೆಗೆ RBI ನ ಹಣಕಾಸು ನೀತಿ ಸಮಿತಿ ಅಂತ ಹೇಳ್ತೀವಿ ನಾವು. ಹಣಕಾಸು ನೀತಿ ಸಮಿತಿ ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ, MPC ಕಮಿಟಿ, ವಿಚ್ ಇಸ್ ಅ ವರ್ಕ್ಸ್ ಅಂಡರ್ ದಿ RBI ಒಳಗಡೆ ಇರ್ತಕ್ಕಂಥ ಒಂದು ಸಮಿತಿ ಇದು. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಅಂತಕ್ಕಂಥದ್ದು ಅದು ಏನ್ ಮಾಡಿದೆ, 3 ಪ್ರಮುಖ ಬದಲಾವಣೆಗಳನ್ನ ಮಾಡಿದೆ. ಹಾಗಾದ್ರೆ 3 ಪ್ರಮುಖ ಬದಲಾವಣೆಗಳನ್ನ ಏನ್ ಮಾಡಿದೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನೇನು ಮಾಡಿದೆ ಅಂದ್ರೆ ರೆಪೋ ದರ ಕಡಿತ, ರೆಪೋ ದರವನ್ನು ಏನ್ ಮಾಡಿದೆ, ಡಿಕ್ರೀಸ್ ಮಾಡಿದೆ. ಆಯ್ತಾ, ರೆಪೋ ದರ ಏನ್ ಮಾಡಿದೆ, ಡಿಕ್ರೀಸ್ ಮಾಡಿದೆ. ಹಾಗಾದ್ರೆ ರೆಪೋ ದರ ಡಿಕ್ರೀಸ್ ಎಷ್ಟು ಮಾಡಿದೆ, ರೆಪೋ ದರವನ್ನ 50 ಬೇಸಿಸ್ ಪಾಯಿಂಟ್ಗಳಿಂದ 0.50% ಇದಕ್ಕೆ 5.50ಕ್ಕೆ ಇಳಿಸಿದೆ. ಅದರ ಅರ್ಥ ಏನಂದ್ರೆ ಮೊದಲು 6 ಇತ್ತು, 6 ಇಂದ ಏನ್ ಮಾಡಲಾಗಿದೆ ಅಂದ್ರೆ 5.5%ಗೆ ರೆಪೋ ರೇಟ್ ಅನ್ನ ಡೌನ್ ಮಾಡಲಾಗಿದೆ. ರೆಪೋ ರೇಟ್ ಏನಾಗಿದೆ, ಕಡಿಮೆ ಮಾಡಲಾಗಿದೆ. ಸೊ ಹಾಗಾದರೆ ರೆಪೋ ದರ ಕಡಿಮೆ ಆದ್ರೆ ಏನಾಗುತ್ತೆ, ಹೆಚ್ಚಾದ್ರೆ ಏನಾಗುತ್ತೆ ಅಂತಕ್ಕಂಥದನ್ನ ನಿಮ್ಗೆ ಫಸ್ಟ್ ನಾನು ಹೇಳ್ತೀನಿ. ಫಸ್ಟ್ ನೀವು ಏನ್ ತಿಳ್ಕೊಡ್ರಿ ಅಂದ್ರೆ ನ್ಯೂಸ್ ಅಲ್ಲಿ ಯಾಕಿತ್ತು ಅಂತಕ್ಕಂಥದ್ದು. ಇನ್ನು ನಗದು ಮೀಸಲು ಅನುಪಾತ, CRR, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ನಾವು ಕರಿತೀವಿ. ಅಂದ್ರೆ ಹೇಳ್ತೀವಿ ಕ್ಯಾಶ್ ರಿಸರ್ವ್ ರೇಷಿಯೋ. ಈ ಒಂದು CRR ನ 100 ಬೇಸಿಸ್ ಪಾಯಿಂಟ್ಗಳು, ದಟ್ ಇಸ್ 1% ಕಡಿಮೆ ಮಾಡಿದೆ. ಈ ಕಡಿತವು ತಲಾ 25 ಬೇಸಿಸ್ ಪಾಯಿಂಟ್ಗಳ 4 ಹಂತಗಳಲ್ಲಿ ನಡೆಯಲಿದೆ. ಅರ್ಥ ಏನಂದ್ರೆ 1% ಏನ್ ಮಾಡಿದೆ, CRR ಅನ್ನ ಕಡಿಮೆ ಮಾಡಿದೆ. 0.5% ಏನ್ ಮಾಡಿದೆ, ರೆಪೋ ರೇಟ್ ಅನ್ನ ಕಡಿತಗೊಳಿಸಿದೆ. ಹಾಗಾದ್ರೆ ಇದು ಕಡಿತಗೊಳಿಸೋದ್ರಿಂದ ಏನು ಲಾಭ ಆಗುತ್ತೆ, ಯಾಕೆ ಕಡಿಮೆಗೊಳಿಸಿದ್ದೆ, ಹಾಗಾದ್ರೆ ಹಣಕಾಸು ನೀತಿ ಸಮಿತಿ ಅಂದ್ರೆ ಏನು, ರೆಪೋ ರೇಟ್ ಅಂದ್ರೆ ಏನು, CRR ಅಂದ್ರೆ ಏನು, ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು, ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು, ಈಗ ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡೋಣ ಒಂದಾದ ಮೇಲೆ ಒಂದು. ನೋಡ್ರಿ, ಫಸ್ಟ್ ಹಣಕಾಸು ನೀತಿ ಸಮಿತಿ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನೋಡ್ರಿ, ಮಾನಿಟರಿ ಪಾಲಿಸಿ ಕಮಿಟಿ ಅಂದ್ರೆ ನೀವು ಜಸ್ಟ್ ಇಲ್ಲಿ ಒಂದು ಡೈಗ್ರಾಮ್ ಮುಖಾಂತರ ತಿಳ್ಕೊಡ್ರಿ. ಇದು ಒಂದು ಏನಂದ್ರೆ RBI, ಅರ್ಥ ಆಯ್ತಾ, RBI ಅಂತಕ್ಕಂಥದ್ದು. ಈ RBI ಅಲ್ಲಿ ಈ RBI ವನ್ನ ರೆಗ್ಯುಲೇಷನ್ ಮಾಡೋಗೋಸ್ಕರ ಮತ್ತೊಂದು ಏನಿದೆ, ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಅಂತಕ್ಕಂಥದ್ದು. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಅಂತಕ್ಕಂಥವ್ರು ಇದಾರೆ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಈಸ್ ದ ಬಾಡಿ ವಿಚ್ ರೆಗ್ಯುಲೇಟ್ಸ್ ದ RBI ಅನ್ನ ರೆಗ್ಯುಲೇಟ್ ಮಾಡೋ ಒಂದು ಬಾಡಿ. ಇದರಲ್ಲಿ 21 ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥದ್ದು. ಇದರಲ್ಲಿ 21 ಜನ ಸದಸ್ಯರನ್ನ ಸೇರಿಬಿಟ್ಟು ಮತ್ತೆ 6 ಜನ ಸೇರಿರ್ತಕ್ಕಂಥ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಲಾಗಿದೆ. ಆ ಸಮಿತಿ ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಕ್ಕಂಥ ಮೆಂಬರ್ಸ್ ಗಳೇ ಅದರಲ್ಲಿ ಇರ್ತಾರೆ 6 ಜನ. ಸೊ ಅದಕ್ಕೇನು ಕರಿತೀವಿ, ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ತೀವಿ. ಅರ್ಥ, ಮಾನಿಟರಿ ಪಾಲಿಸಿ ಕಮಿಟಿ ಈಸ್ ದ ಬಾಡಿ ವಿತ್ ಇನ್ ದ RBI ಆರ್ ಮೆಂಬರ್ಸ್ ಫ್ರಮ್ ದಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಇಂದನೇ ಕೆಲವೊಂದು ಮೆಂಬರ್ಸ್ ಗಳನ್ನ ತಗೊಂಡು ಈ ಮಾನಿಟರಿ ಪಾಲಿಸಿ ಕಮಿಟಿಯನ್ನ ನಾವು RBI ಒಳಗಡೆ ಸ್ಥಾಪನೆ ಮಾಡಿದ್ವಿ. ಹಾಗಾದ್ರೆ ಯಾರ ಶಿಫಾರಸಿನ ಮೇರೆಗೆ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯನ್ನ ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಿದೀವಿ ಅಂದ್ರೆ ಉರ್ಜಿತ್ ಪಟೇಲ್ ಅವರ ಸಮಿತಿಯ ಶಿಫಾರಸಿನ ಮೇರೆಗೆ ನಾವು ಮಾನಿಟರಿ ಪಾಲಿಸಿ ಕಮಿಟಿ ಅಥವಾ ಹಣಕಾಸು ನೀತಿ ಸಮಿತಿಯನ್ನ ನಾವು ಸ್ಥಾಪನೆ ಮಾಡಿದ್ವಿ. ಹಾಗಾದ್ರೆ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು, 6 ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಸಮಿತಿ ಇದು ಮಾನಿಟರಿ ಪಾಲಿಸಿ ಕಮಿಟಿ. ಅಧ್ಯಕ್ಷತೆ ವಹಿಸ್ಕೊಳ್ಳೋರು ಯಾರು, RBI ಗವರ್ನರ್ ಏನ್ ಮಾಡ್ತಾರ, ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರ. ಇದರ ಉದ್ದೇಶ ಹಣದುಬ್ಬರವನ್ನ ಭಾರತ ಸರ್ಕಾರ ಸೂಚಿಸಿದ ಪ್ರಮಾಣದಲ್ಲಿ ನಿಯಂತ್ರಣ ಮಾಡೋದು. ಹಾಗಾದ್ರೆ ಇನ್ಫ್ಲೇಷನ್ ಅಂತಕ್ಕಂಥದ್ದು ಅಥವಾ ಹಣದುಬ್ಬರ ಅಂತಕ್ಕಂಥದ್ದು ಇದನ್ನ ನಿಯಂತ್ರಣ ಮಾಡುವ ಜವಾಬ್ದಾರಿ ಯಾರ್ದು ಅಂತಕ್ಕಂಥ ಪ್ರಶ್ನೆ. ನೋಡ್ರಿ, ನಿಯಂತ್ರಣ ಮಾಡುವ ಜವಾಬ್ದಾರಿ ಭಾರತ ಸರ್ಕಾರದು ಮತ್ತು RBI ಇದೆ. ಎರಡಕ್ಕೂ ಜವಾಬ್ದಾರಿ ಇದೆ. ಭಾರತ ಸರ್ಕಾರ ಒಂದು ನೀಡಿರ್ತಕ್ಕಂಥ ಆದೇಶದ ಮೇರೆಗೆ RBI ಏನ್ ಮಾಡುತ್ತೆ, ಹಣದುಬ್ಬರವನ್ನ ನಿಯಂತ್ರಣ ಮಾಡುತ್ತೆ. ಹಣದುಬ್ಬರ ನಿಯಂತ್ರಣ ಮಾಡಿ
ಒಂದು ಎಕನಾಮಿಯನ್ನ ಸ್ಟೇಬಲ್ ಆಗಿ ಇಟ್ಕೊಳ್ಳುತ್ತೆ. ಹಾಗಾದ್ರೆ ಭಾರತ ಸರ್ಕಾರ ಎಷ್ಟು ಒಂದು ಆದೇಶವನ್ನ ಮಾಡಿದೆ RBIಗೆ, ಇಷ್ಟರಲ್ಲಿ ನೀನು ಹಣಕಾಸು ಈ ಒಂದು ಇನ್ಫ್ಲೇಷನ್ ಅನ್ನ ಮೇಂಟೈನ್ ಮಾಡಬೇಕು ಅಂತ. ನೋಡಿ ಎಷ್ಟಂದ್ರೆ 4 ಅಂತ 6 -2 +2 ಅಂತ. ಅದರ ಅರ್ಥ ಅಂದ್ರೆ ಹಿಂಗ್ ಬರಿಬಹುದು 4 +2 -2 ಅಂತಕ್ಕಂಥದ್ದು. ಅಂದ್ರೆ 6% ಆದ್ರೂ ಮೇಂಟೈನ್ ಮಾಡಬಹುದು, ಅಥವಾ 2% ಆದ್ರೂ ಮೇಂಟೈನ್ ಮಾಡಬಹುದು, ಅಥವಾ 4% ಆದ್ರೂ ಮೇಂಟೈನ್ ಮಾಡಬಹುದು. ಅಂದ್ರೆ RBI ರೆಪೋ ರೇಟ್ಸ್ಗಳನ್ನ 2%ಗಿಂತ ಕಡಿಮೆ ಮಾಡುವಂತಿಲ್ಲ, 6%ಗಿಂತ ಹೆಚ್ಚಿಗೆ ಮಾಡುವಂತಿಲ್ಲ, ಅಥವಾ 4% ಅನ್ನ ಮೇಂಟೈನ್ ಮಾಡಬಹುದು. ಇದು +2 -2 4 ಮೇಲೆ. ಇದು ಭಾರತ ಸರ್ಕಾರ RBIಗೆ ಆದೇಶ ನೀಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಮಾನಿಟರಿ ಪಾಲಿಸಿ ಕಮಿಟಿದ ಒಂದು ಉದ್ದೇಶ ಏನು, ಮತ್ತು ಹಣದುಬ್ಬರವನ್ನು ನಿಯಂತ್ರಣ ಮಾಡುವವರು ಯಾರು, ಮತ್ತು ಈ ಸಮಿತಿ ಯಾವಾಗ ಸ್ಥಾಪನೆ ಆಯಿತು, ಇದು ಪ್ರತಿ 3 ತಿಂಗಳಿಗೆ ಒಂದು ಬಾರಿ ಏನಾಗುತ್ತಂದ್ರೆ ಸಭೆ ಸೇರುತ್ತೆ. ಅರ್ಥ ಆಯ್ತಾ? ಗೊತ್ತಿರಬೇಕು, ಇಂಪಾರ್ಟೆಂಟ್. ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಹಾಗಾದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಸಭೆ ಸೇರ್ತಂದ್ರ ಈ ರೆಪೋ ದರಗಳನ್ನ ಏನ್ ಮಾಡ್ತಾವ ಅಂದ್ರೆ ಬದಲಾವಣೆಗಳ ಮಾಡ್ತಾವ. ಸೊ ರೆಪೋ ದರ ಬದಲಾವಣೆ ಮಾಡಕ್ಕೆ ಯಾಕೆ ಮಾಡ್ತಾವಂದ್ರೆ ಅಲ್ಲಿ ಎಕನಾಮಿಯನ್ನ ನೋಡ್ತಾವ. ಭಾರತದಲ್ಲಿ ಎಕನಾಮಿಯನ್ನು ಸ್ಲೋ ಆಗಿದೆನೋ ಅಥವಾ ಫಾಸ್ಟ್ ಆಗಿ ಬೆಳೀತಾ ಇದೆನೋ, ಅದ್ರ ತಕ್ಕಂತೆ ಇನ್ಫ್ಲೇಷನ್ ಎಷ್ಟಿದೆ, ಬಡವರ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇದೆ, ಇವೆಲ್ಲವನ್ನ ಅನಲೈಸ್ ಮಾಡಿಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪಾಲಿಸಿ ರೇಟ್ಸ್ ಗಳನ್ನ ಹೆಚ್ಚು ಕಡಿಮೆ ಮಾಡ್ತಾರೆ. ಪಾಲಿಸಿ ರೇಟ್ಸ್ ಗಳನ್ನ ಅಂದ್ರೆ ರೆಪೋ ರೇಟ್ಗಳನ್ನ ಅಥವಾ ರಿವರ್ಸ್ ರೆಪೋ ರೇಟ್ಗಳನ್ನ, ಕ್ಯಾಶ್ ರಿಸರ್ವ್ ರೇಟ್ಸ್ ಗಳನ್ನ ಅವ್ರಿಗೆ ಆಪ್ಷನ್ ಇರೋದೇನು, ಹೆಚ್ಚಿಗಾದ್ರೂ ಮಾಡಬಹುದು, ಕಡಿಮೆ ಆದ್ರೂ ಮಾಡಬಹುದು, ಅಥವಾ ಅಷ್ಟೇ ಆದ್ರೂ ಮೇಂಟೈನ್ ಇಟ್ಕೋಬಹುದು. ಈ 3 ಆಪ್ಷನ್ಸ್ ಗಳಿದಾವೆ. ಸೊ 3 ಆಪ್ಷನ್ಸ್ ಗಳನ್ನ ಏನು ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಹತ್ರ ಇದಾವೆ, ಸೊ ಅದಕ್ಕೆ ನಾವು ಕರಿತೀವಿ ಪಾಲಿಸಿ ಸ್ಟ್ಯಾಂಡ್ಸ್ ಅಂತ ನಾವು ಕಳಿತೀವಿ. ಹಾಗಾದ್ರೆ ಪಾಲಿಸಿ ಸ್ಟ್ಯಾಂಡ್ಸ್ ಅಂದ್ರೆ ಏನು, ಏನೇನು ಆಪ್ಷನ್ಸ್ ಗಳಿದಾವೆ ಇವ್ರ ಬಳಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಹಣದುಬ್ಬರ ಯಾವ ಮಿತಿಯೊಳಗೆ ನಿಯಂತ್ರಣ ಮಾಡಬೇಕೆಂದು ಸರ್ಕಾರದ RBIನೊಂದಿಗೆ ಸಮಾಲೋಚಿಸಿ ನಿರ್ಧರಿಸ್ತಾವ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಇನ್ಫ್ಲೇಷನ್ ಕಂಟ್ರೋಲಿಂಗ್ ಎರಡಕ್ಕರ ಹತ್ರ ಒಂದು ಜವಾಬ್ದಾರಿ ಇದೆ, ಸರ್ಕಾರ ಮತ್ತು RBI. ಆದರೆ ನಿಲುವಿನಲ್ಲಿ ಬದಲಾವಣೆ, ಚೇಂಜ್ ಇನ್ ಸ್ಟ್ಯಾಂಡ್ಸ್. ಚೇಂಜ್ ಇನ್ ಸ್ಟ್ಯಾಂಡ್ಸ್ ಅಂದ್ರೆ ಏನು, ಇಲ್ಲಿ ನೀತಿಯಲ್ಲಿ ಅಥವಾ ರೇಟ್ಸ್ ಗಳನ್ನ ಕಟ್ ಮಾಡಿದಾರೋ, ಹೆಚ್ಚಿಗೆ ಮಾಡಿದಾರೋ, ಅಥವಾ ಕಡಿಮೆ ಮಾಡಿದಾರೋ ಅಂತಕ್ಕಂಥದ್ದು. ನೀತಿ ನಿಲುವನ್ನ ಯಾವಂದ್ರೆ ಸೌಕರ್ಯದಿಂದ ತಟಸ್ಥಿಗೆ ಬದಲಾಯಿಸಿದೆ. ಪಾಲಿಸಿ ಸ್ಟ್ಯಾಂಡ್ಸ್ ಹ್ಯಾಸ್ ಬಿನ್ ಶಿಫ್ಟೆಡ್ ಫ್ರಮ್ ಅಕಾಮಡೇಟಿವ್ ಟು ದಿ ನ್ಯೂಟ್ರಲ್. ಅಕಾಮಡೇಟಿವ್ ದಿಂದ ನ್ಯೂಟ್ರಲ್ ಏನಾಗಿದೆ, ಶಿಫ್ಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಈಗ ಅಂದ್ರೆ ಏನಂದ್ರೆ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದ್ದಾರೆ, ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದರೆ, CRR ಅನ್ನ ಏನ್ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಇಟ್ ಮೀನ್ಸ್ ದಟ್ ಪಾಲಿಸಿ ರೇಟ್ ಶಿಫ್ಟೆಡ್ ಟು ದಿ ಅಕಾಮಡೇಟಿವ್ ಟು ದಿ ನ್ಯೂಟ್ರಲ್. ಹಾಗಾದ್ರೆ ಅಕಾಮಡೇಟಿವ್ ಅಂದ್ರೆ ಏನು, ನ್ಯೂಟ್ರಲ್ ಅಂದ್ರೆ ಏನು, ಟೈಟ್ನಿಂಗ್ ಸ್ಟ್ಯಾಂಡ್ಸ್ ಅಂದ್ರೆ ಏನು, ಅವುಗಳ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ನಾನು ಈಗಾಗಲೇ ನಿಮಗೆ ಹೇಳಿದೆ ಏನಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ನಡೀತಂದ್ರೆ ಈ ಪಾಲಿಸಿ ರೇಟ್ಸ್ ಗಳನ್ನ ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಮತ್ತು ಕ್ಯಾಶ್ ರಿಸರ್ವ್ ಇವುಗಳ ಹೆಚ್ಚಿಗಾದ್ರೂ ಮಾಡಬಹುದು, ಇವಾಗ ಕಡಿಮೆ ಆದ್ರೂ ಮಾಡಬಹುದು, ಅಷ್ಟೇ ಆದ್ರೂ ಇಡಬಹುದು. 3 ಆಪ್ಷನ್ಸ್ ಗಳಿದಾವೆ. ಅದರ ಆಧಾರದ ಮೇಲೆ ಡಿಫರೆಂಟ್ ಮಾನಿಟರಿ ಪಾಲಿಸಿ ಸ್ಟ್ಯಾಂಡ್ಸ್ ಆಫ್ RBI ಅಂತಕ್ಕಂಥದ್ದು ಇದಾವೆ. ಅದರಲ್ಲಿ ಮೊದಲನೇದು ಯಾವ್ದಂದ್ರೆ ಅಕಾಮಡೇಟಿವ್ ಸ್ಟ್ಯಾಂಡ್ಸ್ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಅಕಾಮಡೇಟಿವ್ ಸ್ಟ್ಯಾಂಡ್ಸ್ ಅಂದ್ರೆ ಏನು, ಹೊಂದಾಣಿಕೆ ನಿಲುವು ಅಂತ ನಾವು ಕನ್ನಡದಲ್ಲಿ ಇರ್ತೀವಿ. ಹೊಂದಾಣಿಕೆ ನಿಲುವು ಅಂದ್ರೆ ಏನು, ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ಹೆಚ್ಚಿಸಲು RBI ನೀತಿ ದರಗಳನ್ನ ಕಡಿಮೆ ಮಾಡುತ್ತದ. ಅದರ ಅರ್ಥ ಏನಂದ್ರೆ ಮನಿ ಸಪ್ಲೈ ಇನ್ ದ ಮಾರ್ಕೆಟ್ದಲ್ಲಿ ಮನಿ ಸಪ್ಲೈ ಮಾಡೋಗೋಸ್ಕರ, ಹೆಚ್ಚಿಗೆ ಮನಿ ಸಪ್ಲೈ ಮಾಡೋಗೋಸ್ಕರ ಏನ್ ಮಾಡತ್ತಂದ್ರೆ RBI ಏನ್ ಮಾಡುತ್ತೆ, ತನ್ನ ಒಂದು ಪಾಲಿಸಿ ರೇಟ್ಸ್ ಗಳನ್ನ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಹಾಗಾದ್ರೆ ಪಾಲಿಸಿ ರೇಟ್ಸ್ ಗಳನ್ನ ಕಡಿಮೆ ಮಾಡೋದ್ರಿಂದ ಮನಿ ಸಪ್ಲೈ ಹೇಗಾಗುತ್ತೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬ್ಯಾಂಕ್ ಇದೆ ಅಂತ ಅನ್ಕೋಣ, ಅದಾ ಬ್ಯಾಂಕ್ ಇದೆ, ಅದಾಯ್ತಾ, ಇಲ್ಲಿ ಒಂದು RBI ಇದೆ. ಈಗ ಏನಂದ್ರೆ ಬ್ಯಾಂಕ್ಗಳು ಏನ್ ಮಾಡ್ತಾವ ಅಂದ್ರ RBI ಇಂದ ಸಾಲ ತಗೋತಾವ. ಸಾಲ ತಗೊಂಡಾಗ ಏನಾಗುತ್ತಂದ್ರೆ ಬ್ಯಾಂಕ್ಗೆ ಭಾರಿ ಚೀಪಲ್ಲಿ ಸಿಗ್ತಾವ, ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತಾವ. ಸೊ ಕಡಿಮೆ ಬಡ್ಡಿ ದರದಲ್ಲಿ ಸಿಗೋದ್ರಿಂದ ಬ್ಯಾಂಕ್ ಏನ್ ಮಾಡುತ್ತೆ, RBI ಇಂದ ಸಾಲ ಪಡ್ಕೊಳ್ಳುತ್ತೆ. ಬ್ಯಾಂಕ್ಗಳನ್ನು ಕೂಡ ಏನ್ ಮಾಡ್ತಾವ, ಜನರಿಗೆ ಏನ್ ಮಾಡ್ತಾವ, ಕಡಿಮೆ ಬಡ್ಡಿ ದರದಲ್ಲಿ ಏನ್ ಮಾಡ್ತಾವ, ಹಣವನ್ನ ಕೊಡ್ತಾವ. ಸೊ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಕೊಡೋದ್ರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಮನಿ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಹೆಚ್ಚಿಗೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋರು ಏನ್ ಮಾಡ್ತಾರ, ಮನಿ ಬ್ಯಾಂಕಿನಿಂದ ಜಾಸ್ತಿ ಹಣವನ್ನ ತಗೋತಾರ. ಸೊ ಜಾಸ್ತಿ ಹಣವನ್ನ ತಗೊಂಡು ಏನಾಗುತ್ತೆ, ಸಪ್ಲೈ ಇಂದ ಮಾರ್ಕೆಟ್ಗೆ ಏನಾಗುತ್ತೆ, ಮನಿ ಹೆಚ್ಚಾಗುತ್ತೆ. ಮಾರ್ಕೆಟ್ ಅಲ್ಲಿ ಮನಿ ಹೆಚ್ಚಾದ್ರೆ ಏನಾಯ್ತು, ಆಪ್ಷನ್ಸ್ಗಳು ಜಾಸ್ತಿ ಆದವು. ಮನಿ ಹೆಚ್ಚಾದ ಮೇಲೆ ಏನ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಏನಾಗುತ್ತೆ, ಪ್ರೊಡಕ್ಟಿವಿಟಿನೂ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಪ್ರೊಡಕ್ಟಿವಿಟಿ ಹೆಚ್ಚಾದ್ರೆ ಏನಾಗುತ್ತೆ, ಎಕನಾಮಿನೂ ಕೂಡ ಗ್ರೋತ್ ಆಗುತ್ತೆ. ಸಾಮಾನ್ಯವಾಗಿ ಇದರ ಅರ್ಥ ಏನಂದ್ರೆ ಎಕನಾಮಿಕ್ ಗ್ರೋತ್ ಅನ್ನ ಬೂಸ್ಟ್ ಮಾಡೋಗೋಸ್ಕರ ಮನಿ ಸಪ್ಲೈವನ್ನ ಏನು ಮಾಡಲಾಗುತ್ತಂದ್ರೆ ಇನ್ಕ್ರೀಸ್ ಮಾಡಲಾಗುತ್ತೆ. ಯಾವ ತರ ಇನ್ಕ್ರೀಸ್ ಮಾಡಲಾಗುತ್ತೆ, ಪಾಲಿಸಿ ರೇಟ್ಸ್ ಗಳನ್ನ ಕಟ್ ಔಟ್ ಮಾಡೋದ್ರಿಂದ.
ಈ ಒಂದು ನೀತಿ ಏನು ಅನುಸರಿಸಿಕೊಳ್ಳುತ್ತೆ ಮಾನಿಟರಿ ಪಾಲಿಸಿ ಕಮಿಟಿ. ಸೊ ಅದಕ್ಕೆ ನಾವು ಕರಿತೀವಿ ಹೊಂದಾಣಿಕೆ ನಿಲುವು ಅಂತ ಹೇಳ್ತೀವಿ, ಅಕಾಮಡೇಟಿವ್ ಸ್ಟ್ಯಾನ್ಸ್ ಅಂತ ಹೇಳ್ತೀವಿ. ಈ ನಿಲುವಿನಡಿ ನೀತಿ ದರಗಳನ್ನ ಸಾಮಾನ್ಯವಾಗಿ ಕಡಿಮೆ ಆಗುತ್ತವೆ. ನೀತಿ ದರಗಳು ಏನ್ ಮಾಡ್ತಾವ, ಸಾಮಾನ್ಯವಾಗಿ ಕಡಿಮೆ ಆಗ್ತವ. ಸಾಮಾನ್ಯವಾಗಿ ಆರ್ಥಿಕತೆಯಲ್ಲಿ ಮಂದಗತಿ ಉಂಟಾದಾಗ ಈ ನೀತಿಯನ್ನು ಅಳವಡಿಸಿಕೊಳ್ಳಲಾಗುತ್ತೆ. ಅರ್ಥ ಆಯ್ತಾ? ಮಂದಗತಿ ಅಂದ್ರೆ ಎಕನಾಮಿ ಸ್ಲೋ ಡೌನ್ ಇತ್ತಂದ್ರೆ, ಜನರ ಹತ್ರ ಹಣ ಇರ್ಲಿಲ್ಲ ಅಂದ್ರೆ, ಇನ್ವೆಸ್ಟ್ಮೆಂಟ್ ಮಾಡಕ್ ಹಣ ಕಡಿಮೆ ಇತ್ತಂದ್ರೆ ಅವಾಗ ಏನ್ ಮಾಡತ್ತಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಈ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಇಟ್ ಈಸ್ ಒನ್ ಆಫ್ ದಿ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ ಆಫ್ ದಿ RBI. ತದನಂತರದಲ್ಲಿ ಇನ್ನೊಂದು ಯಾವ್ದಾರ ನ್ಯೂಟ್ರಲ್ ಸ್ಟ್ಯಾನ್ಸ್ ಅಂತಕ್ಕಂಥದ್ದು. ನ್ಯೂಟ್ರಲ್ ಸ್ಟ್ಯಾನ್ಸ್ ಅಂದ್ರೆ ಏನಂದ್ರೆ, ನಾವು ಯಾವ ಸ್ಥಿತಿಯಲ್ಲಿ ಇದೀವಿ ಅದು ಆರಾಮಾಗಿ ನಮಗೆ ಕಂಫರ್ಟೇಬಲ್ ಅನಿಸಿದ್ರೆ ನಾವೇನ್ ಮಾಡೋದು, ಬದಲಾವಣೆ ಅಂದ್ರೆ ಆ ರೆಪೋ ರೇಟು, ರಿವರ್ಸ್ ರೇಪು, CRR ಇವೆಲ್ಲ ಹೆಚ್ಚಿಗೂ ಮಾಡೋದಿಲ್ಲ, ಕಡಿಮೆನೂ ಮಾಡೋದಿಲ್ಲ, ಅದಾಯ್ತಾ, ಅಷ್ಟೇ ಉಳಿಸ್ಕೊಳ್ಳೋದು. ಅದಕ್ಕೆ ನಾವು ನ್ಯೂಟ್ರಲ್ ಸ್ಟ್ಯಾನ್ಸ್ ಅಂತ ಹೇಳ್ತೀವಿ. ತಟಸ್ಥ ನಿಲುವು ಎಂದರೆ ಸ್ಥೂಲ ಪರಿಸ್ಥಿತಿಗಳನ್ನು, ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ ಅನ್ನು ಪರಿಗಣಿಸಿ ನೀತಿ ದರಗಳನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವುದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅದರ ಅರ್ಥ ಇಲ್ಲಿ ಏನಾಗತ್ತಂದ್ರೆ ಪಾಲಿಸಿ ರೇಟ್ಸ್ಗಳಂದ್ರೆ ರೆಪೋ ರೇಟು, CRR ಇವೆಲ್ಲ ಹೆಚ್ಚಿಗೂ ಮಾಡೋಕ್ಕಾಗಲ್ಲ, ಕಡಿಮೆನೂ ಮಾಡೋಕ್ಕಾಗಲ್ಲ, ತಟಸ್ಥವಾಗಿ ಮೇಂಟೈನ್ ಮಾಡ್ತಾರ. ಸೊ ಅಂತ ಒಂದು ನಿರ್ಧಾರ ಏನ್ ತೆಗೆದುಕೊಳ್ಳುತ್ತೆ MPC ಕಮಿಟಿ, ಸೊ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ನ್ಯೂಟ್ರಲ್ ಸ್ಟ್ಯಾನ್ಸ್ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಹಣದುಬ್ಬರ ಸ್ಥಿರವಾಗಿದ್ದಾಗ ಈ ನೀತಿಯನ್ನ ಅಳವಡಿಸಿಕೊಳ್ಳಲಾಗುತ್ತೆ. ಇನ್ಫ್ಲೇಷನ್ ಏನಂದ್ರೆ ಕಡಿಮೆ ಇದ್ದಾಗ, ಇನ್ಫ್ಲೇಷನ್ ಸ್ಥಿರವಾಗಿದ್ದಾಗ ಈ ನೀತಿಯನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಒಂದು ಥಂಬ್ ನಿಮಗೆ ಗೊತ್ತಿರಬೇಕು. ಒಂದು ಥಂಬ್ ರೂಲ್ ಏನಂದ್ರೆ, ನೋಡ್ರಿ ನಾನು ಏನ್ ಹೇಳ್ತೇನೆ ಕರೆಕ್ಟಾಗಿ ಗಮನವಾಗಿ ಇಟ್ಟು ಕೇಳಬೇಕು. ಈಗ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಇದಾರೆ. ಸೊ ಆ ಪಬ್ಲಿಕ್ ಹತ್ರ ಹಣ ಜಾಸ್ತಿ ಇದೆ ಅಂತ ಅನ್ಕೋಣ, ಮನಿ ಏನಿದೆ ಹೆಚ್ಚಿಗಿದೆ. ಸೊ ಮನಿ ಹೆಚ್ಚಿಗಿರೋದ್ರಿಂದ ಏನಾಗುತ್ತಂದ್ರೆ ಇಲ್ಲಿ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗೋದ ಪ್ರೊಡಕ್ಟಿವಿಟಿನೂ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಪ್ರೊಡಕ್ಟಿವಿಟಿ ಮಾಡೋಕ್ಕೆ ಜನರ ಲಭ್ಯನೂ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಉದ್ಯೋಗ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಟ್ ಮೀನ್ಸ್ ಅಂದ್ರೆ ಮನಿ ಸಪ್ಲೈ ಹೆಚ್ಚಿಗಿರೋದ್ರಿಂದ ಎಕನಾಮಿಕ್ ಗ್ರೋತ್ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತಕ್ಕಂಥ ಒಂದು ಗೊತ್ತಾಯ್ತು. ಹಾಗಾದ್ರೆ ಈ ಮನಿ ಸಪ್ಲೈ ಹೆಚ್ಚಾದಾಗ ಎಕನಾಮಿಕ್ ಗ್ರೋತ್ ಹೆಚ್ಚಾಗುತ್ತೆ. ಎಕನಾಮಿಕ್ ಗ್ರೋತ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ನ ಎಕನಾಮಿಕ್ ಗ್ರೋತ್ ಮತ್ತು ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾ ಬಂದಾಗ, ಫಾರ್ ಎಕ್ಸಾಂಪಲ್ ABCD ಅಂತಕ್ಕಂಥ 4 ಜನ ಇದಾರೆ. ಸೊ 4 ಜನರ ಹತ್ರ ಹಣ ಜಾಸ್ತಿ ಇದೆ, ಅಥವಾ ಬಹಳ ಇದೆ. ಮನಿ ಸಪ್ಲೈ ಮಾರ್ಕೆಟ್ ಅಲ್ಲಿ ಹೆಚ್ಚಿಗಿರೋದ್ರಿಂದ ಇವ್ರ ಹತ್ರನೂ ಕೂಡ ಹಣ ಇದೆ, ಇವ್ರ ಹತ್ರನೂ ಹಣ ಇದೆ, ಇವ್ರ ಹತ್ರನೂ ಕೂಡ ಹಣ ಇದೆ. ಅದರ ಅರ್ಥ ಒಂದು ಪೆನ್ ಅನ್ನ ತೆಗೆದುಕೊಳ್ಳಕ್ ಹೋದಾಕ್ರ A 5 ರೂಪಾಯಿ ಕೊಡ್ತಿದೆ ಅಂದ್ರ B 6 ರೂಪಾಯಿ ಕೊಡ್ತಾನೆ, ಯಾಕಂದ್ರೆ ಹಣ ಹೆಚ್ಚಿಗಿದೆ. C ಏನ್ ಕೊಡ್ತಾನೆ, 7 ರೂಪಾಯಿ ಕೊಡ್ತಾನೆ. D ಏನ್ ಕೊಡ್ತಾನೆ, 8 ರೂಪಾಯಿ ಕೊಡ್ತಾನೆ. ಅದ್ರ ಮೊದಲಿನ ಬೆಲೆ ಎಷ್ಟಿತ್ತು, 4 ರೂಪಾಯಿ ಇತ್ತು. ಒಂದು ಪೆನ್ನಿಗೆ 4 ರೂಪಾಯಿ ಇತ್ತು. ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಈಗ 5 ರೂಪಾಯಿ ಕೊಡ್ತಾ ಇದ್ದಾನೆ, ಇವನು 6 ರೂಪಾಯಿ ಕೊಡ್ತಾ ಇದ್ದಾನೆ, 7 ರೂಪಾಯಿ ಕೊಡ್ತಾ ಇದ್ದಾನೆ, 8 ರೂಪಾಯಿ ಕೊಡ್ತಾ ಇದ್ದಾನೆ. ನೋಡ್ರಿ, 8 ರೂಪಾಯಿ ಕೊಟ್ಟಾಗೂ ಒಂದೇ ಪೆನ್ ಬರ್ತಾ ಇದೆ, 6 ರೂಪಾಯಿ ಕೊಟ್ಟಾಗೂ ಕೂಡ ಒಂದೇ ಪೆನ್ ಬರ್ತಾ ಇದೆ, 5 ರೂಪಾಯಿ ಕೊಟ್ಟಾಗೂ ಕೂಡ ಒಂದೇ ಪೆನ್ ಬರ್ತಾ ಇದೆ. ಅದರ ಅರ್ಥ ಏನಾಯ್ತಂದ್ರೆ ಇಲ್ಲಿ ಹಣದ ಮೌಲ್ಯ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹಣದ ಮೌಲ್ಯ ಕಡಿಮೆಯಾಗಿ ಸರಕು ಮತ್ತು ಸೇವೆಗಳು, ಸರಕಿನ ಮೌಲ್ಯ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ, ಮೌಲ್ಯ ಹೆಚ್ಚಾಗ್ತಾ ಇದೆ. ಅದರ ಅರ್ಥ ಏನಾಗುತ್ತೆ ಅಂದ್ರೆ ಜನರಲ್ಲಿ ಹಣ ಹೆಚ್ಚಾದರೆ, ಆಯ್ತಾ, ಮನಿ ಇನ್ ದ ಮಾರ್ಕೆಟ್ ಅಲ್ಲಿ ಮನಿ ಹೆಚ್ಚಾದರೆ ಇನ್ಫ್ಲೇಷನ್ ಕೂಡ ಹೆಚ್ಚಾಗುತ್ತೆ. ಸೊ ಅದರ ಅರ್ಥ ಇನ್ಫ್ಲೇಷನ್ ಹೆಚ್ಚಾದಾಗ ಎಕನಾಮಿಕ್ ಗ್ರೋತ್ ಕೂಡ ಹೆಚ್ಚಾಗುತ್ತೆ. ಇದು ನಿರ್ದಿಷ್ಟ ಅವಧಿವರೆಗೆ. ದಿಸ್ ಈಸ್ ದ ಥಂಬ್ ರೂಲ್ ಆಫ್ ದಿ ಎಕನಾಮಿಕ್ಸ್. ಇದು ಗೊತ್ತಿರಬೇಕು. ದೀಸ್ ಆರ್ ದ ಕೋರ್ ಕಾನ್ಸೆಪ್ಟ್ಸ್ ಆಫ್ ದಿ ಎಕನಾಮಿಕ್ಸ್ ನ ಒಂದು ಕೋರ್ ಕಾನ್ಸೆಪ್ಟ್ಗಳು. ಮುಂದೆ ನಿಮಗೆ ಈಗ ನಾನು ಏನ್ ರಿವರ್ಸ್ ರೆಪೋ ರೇಟ CRR ಏನ್ ಹೇಳ್ತೀನಿ ಅವಾಗ ಇದೆಲ್ಲ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನ ಕ್ಯಾಲಿಬ್ರೇಟಿವ್ ಟೈಟ್ನಿಂಗ್ ಅಂದ್ರೆ ಏನು? ಕ್ಯಾಲಿಬ್ರೇಟಿವ್ ಟೈಟ್ನಿಂಗ್ ಅಂದ್ರೆ ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಇವುಗಳೆಲ್ಲ ಏನ್ ಮಾಡೋದು, ಇನ್ಕ್ರೀಸ್ ಮಾಡೋದು. ಯಾಕೆ ಇನ್ಕ್ರೀಸ್ ಮಾಡೋದು? ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಇದೆ, ಬ್ಯಾಂಕ್ ಇದು RBI. ಬ್ಯಾಂಕ್ ಏನ್ ಮಾಡುತ್ತೆ, RBI ನಿಂದ ಸಾಲವನ್ನು ತಗೊಳತ್ತೆ. ಕಾಸ್ಟ್ಲಿ ಇರುತ್ತೆ ಸಾಲ, ಬಡ್ಡಿ ಜಾಸ್ತಿ ಇಂಪೋಸ್ ಮಾಡುತ್ತೆ RBI. ಬಡ್ಡಿ ಜಾಸ್ತಿ ಇಂಪೋಸ್ ಮಾಡಿದ್ರೆ ರೇಟ್ಸ್ಗಳು ಹೆಚ್ಚಾಗಿದೆ ಅಂತ ಅರ್ಥ. ಇನ್ನು ಬ್ಯಾಂಕು ಕೂಡ ಜನರಿಗೆ ಹೈ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡುತ್ತೆ. ಹೈ ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ರೆ ಜನ ಬ್ಯಾಂಕಿಂದ ದುಡ್ಡು ತಗೊಳ್ಳಲ್ಲ. ದುಡ್ಡು ತಗೊಳ್ಳಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಮನಿ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಮನಿ ಆಟೋಮೆಟಿಕ್ ಡೌನ್ ಆಗುತ್ತೆ. ಡೌನ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ಡೌನ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಡೌನ್ ಆದ್ಮೇಲೆ ಪ್ರೊಡಕ್ಟಿವಿಟಿ ಏನಾಗುತ್ತೆ, ಡೌನ್ ಆಗುತ್ತೆ. ಪ್ರೊಡಕ್ಟಿವಿಟಿ ಡೌನ್ ಆದ್ರೆ ಒಂದು ಉದ್ಯೋಗ ಏನಾಗುತ್ತೆ, ಇದನ್ನು ಕೂಡ ಡೌನ್ ಆಗುತ್ತೆ. ಉದ್ಯೋಗ ಡೌನ್ ಆದ್ರೂ ಕೂಡ ಎಕನಾಮಿಕ್ ಗ್ರೋತ್ ಏನಾಗುತ್ತೆ, ಇದನ್ನು ಕೂಡ ಡೌನ್ ಆಗುತ್ತೆ. ಹೀಗೆ ಒಂದು ರಿಲೇಷನ್ ಇರ್ತಕ್ಕಂಥದ್ದು. ಮಾಪನಾಂಕ ನಿರ್ಣಯ ಬಿಗಿಗೊಳಿಸುವ ನಿಲುವು ಎಂದರೆ RBI ನೀತಿ ದರಗಳನ್ನ ಸ್ಥಿರವಾಗಿ ಅಥವಾ ಹೆಚ್ಚಿಸುವುದಾಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಆನ್ ಇನ್ಕ್ರೀಸ್ ಮಾಡಲಾಗುತ್ತೆ. ಈ ನಿಲುವಿನಡಿಯಲ್ಲಿ ಪ್ರಮುಖ ನೀತಿ ದರಗಳನ್ನ ಹೆಚ್ಚಾಗುತ್ತವೆ ಅಥವಾ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಪಾಲಿಸಿ ರೇಟ್ಸ್ಗಳೆಲ್ಲ ಇನ್ಕ್ರೀಸ್ ಆಗ್ತವ. ಸಾಮಾನ್ಯವಾಗಿ ಹಣದುಬ್ಬರ ಹೆಚ್ಚಾಗುವ ಬಗ್ಗೆ ಕಳವಳ ಇದ್ದಾಗ ಈ ನೀತಿಯನ್ನು ಅಳವಡಿಸಿಕೊಳ್ಳಲಾಗುತ್ತೆ. ಇನ್ಫ್ಲೇಷನ್ ಏನಾದ್ರೂ ಹೆಚ್ಚಾದ್ರೆ ಮಾರ್ಕೆಟ್ ಅಲ್ಲಿ ಅವಾಗ ಏನ್ ಮಾಡಲಾಗುತ್ತೆ, ಈ ದರವನ್ನ ಅಳವಡಿಸಿಕೊಳ್ಳಲಾಗುತ್ತೆ.
ಇನ್ಫ್ಲೇಷನ್ ಹೆಚ್ಚಾದ್ರೆ ಏನರ್ಥ? ಜನರಲ್ಲಿ ಹಣ ಹೆಚ್ಚಿಗಿದೆ ಅಂತ ಅರ್ಥ. ಜನರಲ್ಲಿ ಹಣ ಹೆಚ್ಚಿಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಹಣ ಹೆಚ್ಚಿಗಿದೆ ಅಂತ ಅರ್ಥ. ಮಾರ್ಕೆಟ್ ಅಲ್ಲಿಂದ ಹಣವನ್ನು ತೆಗೆದುಕೊಳ್ಳೋದು ಹೆಂಗ್ ವಾಪಸ್ ಆರ್ ಬಿ ಅಂದ್ರೆ ಈ ಒಂದು ಪ್ರಯತ್ನಗಳನ್ನ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಕ್ಯಾಲಿಬ್ರೇಟಿವ್ ಟೈಟ್ನಿಂಗ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ನೋಡಿ, ನಾನು ರೆಪೋ ರೇಟು, ರಿವರ್ಸ್ ರೆಪೋ ರೇಟು, CRR, SLR ಹೇಳೋಕ್ಕಿಂತ ಮುಂಚಿತವಾಗಿ ಈ ತರ ಕ್ವಾಲಿಟಿ ಮತ್ತು ಕಂಟೆಂಟ್ ಇರತಕ್ಕಂಥ ಮ್ಯಾಗ್ಝಿನ್ ನಿಮಗೆ ಕೊಡ್ತಾ ಇದ್ವಿ. ನೀವು ಮ್ಯಾಗ್ಝಿನ್ ಬೇಕಂದ್ರೆ ತಗೋಬಹುದು. ಒಂದು ಮಂತ್ಗೆ 40 ಆಗುತ್ತೆ. ಜಾನ್ ಟು ಮೇವರೆಗೆ 200 ಆಗುತ್ತೆ. 2024ರಿಂದ ಬೇಕಂದ್ರೆ 680 ಆಗುತ್ತೆ. 2023ರಿಂದ ಬೇಕಂದ್ರೆ 1160 ಆಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಬೇಪೆ ಮುಖಾಂತರ ಕೊಟ್ಟಿರ್ತಂಥ ನಂಬರ್ಗೆ ಪೇ ಮಾಡಿ ವಾಟ್ಸಪ್ ಅಲ್ಲಿ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನ ತಮಗೆ ಸಾಫ್ಟ್ ಫಾರ್ಮ್ಯಾಟ್ ಅಲ್ಲಿ ನಾವು ಕಳಿಸ್ತೀವಿ. ನೋಡಿ, ರೆಪೋ ದರ ಅಂದ್ರೆ ಏನು? ಬ್ಯಾಂಕ್ಗಳು RBI ನಿಂದ ಪಡೆಯುವ ಅಲ್ಪಾವಧಿ ಸಾಲದ ಬಡ್ಡಿ ದರವನ್ನ ರೆಪೋ ದರ ಅಂತ ಹೇಳ್ತೀವಿ. ಒಂದು ಕಡೆ ಏನಂದ್ರೆ ಬ್ಯಾಂಕು, ಇನ್ನೊಂದು ಕಡೆ ಏನಂದ್ರೆ RBI. ಸೊ RBI ಏನ್ ಮಾಡುತ್ತೆ? ಸಾಲ ಕೊಡುತ್ತೆ. ಸಾಲ ಪಡ್ಕೊಳ್ಳೋದು ಯಾವುದು? ಬ್ಯಾಂಕು. ಬಡ್ಡಿ ಕಟ್ಟವ್ರು ಯಾರು? ಬ್ಯಾಂಕ್ ಕಟ್ಟುತ್ತೆ. ಸೊ ಬ್ಯಾಂಕ್ ಬಡ್ಡಿ ಏನ್ ಕಟ್ಟುತ್ತೆ ನೋಡ್ರಿ, ಈ ಬಡ್ಡಿಯ ದರವನ್ನೇ ನಾವು ಕರಿತೀವಿ ರೆಪೋ ದರ ಅಂತ ಕರಿತೀವಿ. ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆರ್ಥಿಕ ಬೆಳವಣಿಗೆನೂ ಕೂಡ ಕಡಿಮೆ ಆಗುತ್ತೆ. ಹೆಂಗ್ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ನೋಡಿ, ಜಸ್ಟ್ ನಾನು ಒಂದೇ ಹೇಳ್ತೀನಿ, ನೆಕ್ಸ್ಟ್ ನಿಮಗೂ ಇದು ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸಬೇಕು. ಇಲ್ಲಿ ಬ್ಯಾಂಕ್ ಇದೆ ಅಂತ ಅನ್ಕೋಣ, ಇಲ್ಲೊಂದು ಏನಂದ್ರೆ RBI ಇದೆ ಅಂತಕ್ಕಂಥದ್ದು. RBI ಈಗ ಏನಂದ್ರೆ ಬ್ಯಾಂಕು RBI ನಿಂದ 100 ರೂಪಾಯಿ ತಗೊಂಡಿದೆ, ಅರ್ಥಾತ್ 100 rupees ತಗೊಂಡಿದೆ. ಅಂಡ್ ಮೊದಲನೇ ಕೇಸಲ್ಲಿ, ಕೇಸ್ 1 ಅಲ್ಲಿ 100 rupees ತಗೊಂಡಿದೆ. ಅದಕ್ಕೆ ಬಡ್ಡಿ ಎಷ್ಟು ಕಟ್ಟಬೇಕಾಗಿದೆ? ಬ್ಯಾಂಕು 20 ರೂಪಾಯಿ ಬಡ್ಡಿ ಕಟ್ಟಬೇಕಾಗಿದೆ ಅಂತ ಅನ್ಕೋಣ. 20 ರೂಪಾಯಿ ಬಡ್ಡಿ ಕಟ್ಟಿದಾಗ ಬ್ಯಾಂಕಿನ ಹತ್ರ ಅಮೌಂಟ್ ಎಷ್ಟು ಉಳಿತು? 80 ರೂಪಾಯಿ ಉಳಿತು. ಸಪೋಸ್ ಎರಡನೇ ಕೇಸ್ 2 ಅಲ್ಲಿ ಏನಾಯ್ತಂದ್ರೆ ಬ್ಯಾಂಕ್ ಏನು RBI ನಿಂದ ಸಾಲ ತಗೊಳತ್ತೆ, ಅದತ್ತ RBI ದಿಂದ ಸಾಲ ತಗೊಳತ್ತೆ. ಎಷ್ಟು? ಸೇಮ್ ಕೇಸ್ ಎಷ್ಟು? 100 ರೂಪಾಯಿ. 100 ರೂಪಾಯಿ ಸಾಲ ತಗೊಂಡಾಗ ಈಗ ಸಪೋಸ್ ಏನಾದರೂ ರೆಪೋ ರೇಟ್ ಹೆಚ್ಚಿಗೆ ಆಯ್ತಂದ್ರೆ 30% ಆಯ್ತು ಅಂತ ಅನ್ಕೋಣ. 30% RBI ಬಡ್ಡಿ ಬ್ಯಾಂಕ್ ಬಡ್ಡಿ ಕಟ್ಟಬೇಕಾಗತ್ತೆ. ಬ್ಯಾಂಕ್ ಹತ್ರ ಎಷ್ಟು ಉಳಿತು? 70 ರೂಪಾಯಿ ಉಳಿತು. ಮೊದಲನೇ ಕೇಸಲ್ಲಿ 80 ರೂಪಾಯಿ ಉಳಿತು, ಎರಡನೇ ಕೇಸಲ್ಲಿ 70 ರೂಪಾಯಿ ಉಳಿತು. ಸೊ 70 ರೂಪಾಯಿ ಉಳಿತಂದ್ರೆ ಈ ಒಂದು ಜನರಿಗೆ ಬೇಕಾದ ಹಣ ಏನಾಯ್ತು? ಸಾಲ ತಗೊಳ್ಳೋ ಪ್ರಮಾಣ ಕಡಿಮೆ ಆಯ್ತು. ಸಾಲ ತಗೊಳ್ಳೋ ಪ್ರಮಾಣ ಕಡಿಮೆ ಆದ್ರೆ ಮಾರ್ಕೆಟ್ ಅಲ್ಲಿ ಮನಿ ಕಡಿಮೆ ಆಯ್ತು. ಮಾರ್ಕೆಟ್ ಅಲ್ಲಿ ಮನಿ ಕಡಿಮೆ ಆದ್ರೆ ಏನಾಯ್ತು? ಎಕನಾಮಿಕ್ ಗ್ರೋತ್ ಏನಾಯ್ತು? ಕಡಿಮೆ ಆಯ್ತು. ಎಕನಾಮಿಕ್ ಗ್ರೋತ್ ಕಡಿಮೆ ಆದ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಯ್ತು, ಪ್ರೊಡಕ್ಟಿವಿಟಿನೂ ಕಡಿಮೆ ಆಯ್ತು, ಇನ್ಫ್ಲೇಷನ್ ಕೂಡ ಕಡಿಮೆ ಆಯ್ತು. ಇಟ್ ಮೀನ್ಸ್ ದಟ್ ವೆನ್ ಯು ಇನ್ಕ್ರೀಸ್ ದ ರೆಪೋ ರೇಟ್ ಇನ್ಕ್ರೀಸ್ ಮಾಡಿದ ಮೇಲೆ ಎಕನಾಮಿಕ್ ಗ್ರೋತ್ ಕಡಿಮೆ ಆಗುತ್ತೆ. ಎಕನಾಮಿಕ್ ಗ್ರೋತ್ ಕಡಿಮೆ ಆದ್ರೆ ಇನ್ಫ್ಲೇಷನ್ ಕೂಡ ಕಡಿಮೆ ಆಗುತ್ತೆ. ದಿಸ್ ಈಸ್ ಅಬೌಟ್ ರೆಪೋ ರೇಟ್. ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಡೈಗ್ರಾಮ್ ಅಲ್ಲಿ ಕೊಟ್ಟಿದ್ದೀನಿ. ಬ್ಯಾಂಕ್ಗಳು RBI ನಿಂದ ಪಡೆಯುವ ಅಲ್ಪಾವಧಿ ಸಾಲದ ಮೇಲೆ ಬಡ್ಡಿ ದರವನ್ನ ರೆಪೋ ದರ ಅಂತ ಹೇಳ್ತೀವಿ. ರೆಪೋ ರೇಟ್ ಅನ್ನು ಹೆಚ್ಚಿಗೆ ಮಾಡಿದ್ರೆ ಹಣದುಬ್ಬರ ಕಡಿಮೆ ಆಗುತ್ತೆ. ಹಣದುಬ್ಬರ ಕಡಿಮೆ ಆದ್ರೆ ಆರ್ಥಿಕ ಬೆಳವಣಿಗೆನೂ ಕೂಡ ಕಡಿಮೆ ಆಗುತ್ತೆ. ರೆಪೋ ದರ ಕಡಿಮೆ ಮಾಡಿದ್ರೆ ಹಣದುಬ್ಬರ ಹೆಚ್ಚಿಗೆ ಆಗುತ್ತೆ, ಆರ್ಥಿಕ ಬೆಳವಣಿಗೆ ಕೂಡ ಹೆಚ್ಚಿಗೆ ಆಗುತ್ತೆ. ಇಟ್ ಮೀನ್ಸ್ ದಟ್ ರೆಪೋ ರೇಟ್ ಇಸ್ ಡೈರೆಕ್ಟ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಎಕನಾಮಿಕ್ ಗ್ರೋತ್ and inflation is directly proportional to the economic growth for certain cases ಅಂತ ಸರ್ಟನ್ ಸಮಯವರೆಗೆ. ಅರ್ಥಾತ್ ಇದು ನಿಮಗೆಲ್ಲ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದೀವಿ. ಮನಿ ಲ್ಯಾಂಡ್ಸ್ ಅಂದ್ರೆ ಏನು? ಮನಿ ಲ್ಯಾಂಡ್ಸ್ ಅಂದ್ರೆ ಇಲ್ಲಿ RBI ಏನ್ ಮಾಡುತ್ತೆ? ಸಾಲ ಕೊಡುತ್ತೆ ಬ್ಯಾಂಕ್ಗೆ. ಬ್ಯಾಂಕ್ ಏನ್ ಮಾಡುತ್ತೆ? ಬಡ್ಡಿ ಕಟ್ಟುತ್ತೆ. ಈ ಒಂದು ಬಡ್ಡಿ ಕಟ್ಟುವ ದರವನ್ನೇ ನಾವು ರೆಪೋ ದರ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇನ್ನ ಬ್ಯಾಂಕ್ ದರನೂ ಕೂಡ ಸೇಮು, ಎಲ್ಲ ಸೇಮು. ಇಲ್ಲ ಬ್ಯಾಂಕ್ಗಳು RBI ನಿಂದ ಪಡೆಯುವ ದೀರ್ಘಾವಧಿ ಸಾಲ ಅಂತ, ದೀರ್ಘಾವಧಿ ಸಾಲ ಅಂದ್ರೆ ಬ್ಯಾಂಕ್ ರೇಟ್ ಆಯ್ತು. ದೀರ್ಘಾವಧಿ ಸಾಲದ ಮೇಲೆ ಬ್ಯಾಂಕ್ ಏನು ಬಡ್ಡಿ ಕಟ್ಟುತ್ತೆ ಅದು ಬ್ಯಾಂಕ್ ರೇಟು. ಇನ್ನು ಅಲ್ಪಾವಧಿ ಅಂದ್ರೆ ರೆಪೋ ರೇಟ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಎರಡು ಸೇಮು ಅಂತ, ಏನು ವ್ಯತ್ಯಾಸ ಇಲ್ಲ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಮಾತ್ರ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ನೆಕ್ಸ್ಟ್ ಯಾವುದೇ ರಿವರ್ಸ್ ರೆಪೋ ದರ. ರಿವರ್ಸ್ ರೆಪೋ ದರ ಅಂದ್ರೆ RBI ನಿಂದ ಬ್ಯಾಂಕ್ಗಳಿಂದ ಪಡೆಯುವ ಅಲ್ಪಾವಧಿ ಸಾಲದ ಬಡ್ಡಿ ದರವೇ ರಿವರ್ಸ್ ರೆಪೋ ದರ ಅಂತ ಹೇಳ್ತೀವಿ. ನಾನು ನಿಮಗೆ ಏನ್ ಹೇಳಿದೆ? ರೆಪೋ ದರದಲ್ಲಿ ಏನಾಗುತ್ತೆ? ಸಾಲ ಕೊಡೋರು ಯಾರು? RBI ಸಾಲ ಕೊಡುತ್ತೆ. RBI ಸಾಲ ಕೊಡುತ್ತೆ, ಬ್ಯಾಂಕ್ ಏನ್ ಮಾಡ್ಕೊಳತ್ತೆ? ಸಾಲವನ್ನ ತಗೊಳತ್ತೆ. ಬಡ್ಡಿ ಏನ್ ಕಟ್ಟುತ್ತೆ? ಬ್ಯಾಂಕ್ ಕಟ್ಟುತ್ತೆ. ಬಟ್ ಇದ್ರ ಉಲ್ಟಾ ಆಗತ್ತೆ. ರೆಪೋ ದರದ ಉಲ್ಟಾ ರಿವರ್ಸ್ ರೆಪೋ ದರ. ಇಲ್ಲಿ ಏನ್ ಮಾಡ್ತಾರಂದ್ರೆ ಸಾಲ ಕೊಡೋರು ಯಾರು? ಸಾಲ ಕೊಡೋರು ಯಾರಂದ್ರೆ ಬ್ಯಾಂಕ್ ಏನ್ ಮಾಡುತ್ತೆ? RBIಗೆ ಸಾಲ ಕೊಡುತ್ತೆ. ಬಡ್ಡಿ ಯಾರು ಕಟ್ತಾರ? RBIನೇ ಏನ್ ಮಾಡುತ್ತೆ? ಬಡ್ಡಿ ಕಟ್ಟುತ್ತೆ. ಸೊ ಈ ಒಂದು ಬಡ್ಡಿ ಕಟ್ಟೋದ್ರಿಂದ ಏನಾಗತ್ತಂದ್ರೆ ಅಲ್ಲಿ RBI ಯಾವ ದರದಲ್ಲಿ RBI ಬಡ್ಡಿ ಕೊಡುತ್ತೆ ನೋಡ್ರಿ ಬ್ಯಾಂಕ್ಗಳಿಗೆ, ಇದಕ್ಕೆ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. RBI ಬ್ಯಾಂಕ್ಗಳಿಂದ ಪಡೆಯುವ ಅಲ್ಪಾವಧಿ ಸಾಲದ ಬಡ್ಡಿ ದರವೇ ಏನು ಕರಿತೀವಿ ನಾವು? ರಿವರ್ಸ್ ರೆಪೋ ರೇಟ್ ಅಂತ ಹೇಳ್ತೀವಿ. ಸೊ ರಿವರ್ಸ್ ರೆಪೋ ರೇಟ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ ಅಂತಕ್ಕಂಥ ನೋಡಿ, ನಿಮಗೆ ಜಸ್ಟ್ ಏನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಕಡೆ ಬ್ಯಾಂಕ್ ಇದೆ, ಅರ್ಥ ಆಯ್ತಾ? ಒಂದು ಕಡೆ ಬ್ಯಾಂಕು, ಇನ್ನೊಂದು ಕಡೆ RBI, ಅರ್ಥ ಆಯ್ತಾ? RBI ಇದೆ, ಇದು ಬ್ಯಾಂಕ್ ಇದೆ. ಈಗ ಏನು ಮಾಡುತ್ತಂದ್ರೆ ಬ್ಯಾಂಕ್ ಏನು ಮಾಡುತ್ತೆ? ಸಾಲವನ್ನ ಕೊಡುತ್ತೆ. ಯಾರಿಗೆ? RBIಗೆ. ಸಾಲ ಎಷ್ಟು? 100 ರೂಪಾಯಿ ಕೊಡುತ್ತೆ. 100 ರೂಪಾಯಿ ಕೊಟ್ಟಾಗ RBI ಏನು ಮಾಡುತ್ತೆ? 20% ಬಡ್ಡಿ ಕಟ್ಟುತ್ತೆ. 20% ಬಡ್ಡಿ ಕಟ್ಟಿದಾಗ ಏನಾಯ್ತು? 80 ರೂಪಾಯಿ ಬ್ಯಾಂಕ್ ಹತ್ರ ಉಳಿತು. ಅರ್ಥ ಆಯ್ತಾ?
ಇನ್ನು ಎರಡನೇ ಕೇಸ್ನಲ್ಲಿ ಬ್ಯಾಂಕ್ ಏನು ಮಾಡ್ತು, 100 ರೂಪಾಯಿ ಕೊಡ್ತು. 100 ರೂಪಾಯಿ ಕೊಟ್ಟಾಗ 30% ಏನು ಮಾಡ್ತು, ಬಡ್ಡಿ ಕೊಡ್ತು. 30% ಬಡ್ಡಿ ಕೊಟ್ಟಾಗ ಎಷ್ಟು ಉಳಿತು, 70 ರೂಪಾಯಿ ಉಳಿತು. ನೋಡ್ರಿ, ಮೊದಲೇ 20% ಕೊಡ್ತಾ ಇತ್ತು, ಇಲ್ಲಿ 30% ಕೊಡ್ತಾ ಇದೆ. ಅಂದ್ರೆ ಏನಾಗ್ತಾ ಅಂದ್ರೆ RBI ಬ್ಯಾಂಕ್ ಏನು ಹೊರಗಡೆ ಸಾಲ, ಮಾರ್ಕೆಟ್ ಸಾಲ ಕೊಡುತ್ತೆ ನೋಡ್ರಿ ವೇರಿಯಸ್ ಕಂಪನಿಗಳಿಗೆ, ಅದಕ್ಕಿಂತಲೂ ಹೆಚ್ಚಿಗೆ RBI ಕೊಡ್ತಾ ಇದೆ ಬಡ್ಡಿ. ಹಾಗಾದ್ರೆ ಜನಕ್ಕೆ ಯಾಕೆ ಕೊಡುತ್ತದು? ಜನಕ್ಕೆ ಕೊಡುವ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತೆ. ಮೊದಲು 20% ಕೊಟ್ಟಾಗ 80 ಉಳಿತಿತ್ತು, ಈಗ ಎಷ್ಟು ಉಳಿತಾ ಇದೆ, 70 ಉಳಿತಾ ಇದೆ. ಸೊ 70 ಉಳಿದಿಂದ ಏನಾಗುತ್ತೆ, ಮನಿ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ಎಕನಾಮಿಕ್ ಗ್ರೋತ್ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ಏನಾಗಿದೆ, 20 30 ಆಗಿದೆ. 20 30 ಆಗಿದೆ ಅಂದ್ರೆ ರಿವರ್ಸ್ ರೆಪೋ ರೇಟ್ ಏನಾಗಿದೆ, ಹೆಚ್ಚಿಗಾಗಿದೆ. ರಿವರ್ಸ್ ರೆಪೋ ರೇಟ್ ಹೆಚ್ಚಿಗಾಗಿದೆ ಅಂದ್ರೆ ಎಕನಾಮಿಕ್ ಗ್ರೋತ್ ಏನಾಗಿದೆ, ಕಡಿಮೆ ಆಗಿದೆ. ದಿಸ್ ಇಸ್ ಇನ್ವರ್ಸ್ ರಿಲೇಷನ್. ಸೇಮ್ ಇದು ಒಂದು ರಿವರ್ಸ್ ರೆಪೋ ರೇಟ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಹಣದುಬ್ಬರ ಕಡಿಮೆ ಆಗುತ್ತೆ, ಆರ್ಥಿಕ ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ. ಇನ್ನು ರಿವರ್ಸ್ ರೆಪೋ ರೇಟ್ ಕಡಿಮೆ ಮಾಡಿದ್ರೆ ಹಣದುಬ್ಬರ ಇನ್ಕ್ರೀಸ್ ಆಗುತ್ತೆ, ಆರ್ಥಿಕ ಬೆಳವಣಿಗೆ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ಹೌ ಇಂಪ್ಯಾಕ್ಟ್ಸ್ ರಿವರ್ಸ್ ರೆಪೋ ರೇಟ್ ಆನ್ ಟು ದಿ ಎಕನಾಮಿ ಅಂಡ್ ಇನ್ಫ್ಲೇಷನ್ ಅಂತಕ್ಕಂಥದ್ದು. ಇನ್ನ ಶಾಸನಬದ್ಧ ದ್ರವ್ಯತೆ ಅನುಪಾತ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ. ಸೊ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ನಾವು ಇಲ್ಲಿವರೆಗೆ ಏನ್ ಮಾಡಿದೇವೆ ಅಂದ್ರೆ, ಇಲ್ಲಿ ಬ್ಯಾಂಕ್ ಆದ್ರೂ ಸಾಲ ಕೊಡ್ತಾ ಇತ್ತು, ಅರ್ಥ ಬ್ಯಾಂಕ್ ಆದ್ರೂ ಸಾಲ ಕೊಡ್ತಾ ಇತ್ತು, ಅಥವಾ RBI ಆದ್ರೂ ಸಾಲ ಕೊಡ್ತಾ ಇತ್ತು. ಈ ಮೂರಕ್ಕರಲ್ಲಿ ಯಾವ್ದ್ರಲ್ಲಿ, ಬ್ಯಾಂಕ್ ರೇಟು, ರಿವರ್ಸ್ ರೆಪೋ ರೇಟು, ರೆಪೋ ರೇಟ್ ಅಲ್ಲಿ. ಇಲ್ಲಿ ಏನ್ ಮಾಡತ್ತಂದ್ರೆ ಬ್ಯಾಂಕ್ಗಳು ತಾವು ಏನು ಒಂದು ಸಂಪಾದನೆ ಮಾಡ್ತಾ ನೋಡ್ರಿ, ಬ್ಯಾಂಕ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಬ್ಯಾಂಕ್ ಏನಾಗುತ್ತೆ, ಬ್ಯಾಂಕು ಕೂಡ ಏನಾಗುತ್ತೆ ಅಂದ್ರೆ ಲಾಭ ಆಗುತ್ತೆ, ಲಾಭ ಆಗುತ್ತೆ. ಆ ಲಾಭ ಏನ್ ಮಾಡ್ಬೋದು ಅಂದ್ರೆ ಬ್ಯಾಂಕು ತನ್ನಲ್ಲಿ ಇಟ್ಕೋಬೇಕಾಗತ್ತೆ ಕೆಲವೊಂದು ಟೈಮ್ ವರೆಗೆ. ಆ ಲಾಭದಲ್ಲಿ ಕೆಲವೊಂದು ಪಾರ್ಟ್ ಅನ್ನ ಬ್ಯಾಂಕ್ ತನ್ನ ಹತ್ರ ಇಟ್ಕೊಳ್ಬೇಕಾಗತ್ತೆ. ಯಾಕೆ ತನ್ನ ಹತ್ರ ಇಟ್ಕೋಬೇಕಾಗತ್ತೆ, ಅಂತ ಒಂದು ಸ್ಥಿತಿಯನ್ನ ಬರ್ಬೋದು ಬ್ಯಾಂಕ್ಗಳಿಗೆ, ಅರ್ಥ ಆಯ್ತಾ? ಈಗ ಬ್ಯಾಂಕ್ಗಳು ಸಾಲ ಕೊಟ್ಟಾಗ ಸಾಲ ಕೊಡೋರು ಜಲ್ದಿ ಕೊಡ್ಲಿಲ್ಲ ಅಂದ್ರೆ ಸಾಲ ಇಟ್ಟವ್ರು ದುಡ್ಡು ಕೇಳ್ತಿರ್ತಾರ. ಅಂತ ಸಂದರ್ಭದಲ್ಲಿ ಬ್ಯಾಂಕು ಕೆಲವೊಂದಿಷ್ಟು ಪೋರ್ಷನ್ ತನ್ನ ಹತ್ರ ಅಮೌಂಟ್ ಅನ್ನು ಇಟ್ಕೋಬೇಕಾಗತ್ತೆ RBI ಆದೇಶದ ಮೇರೆಗೆ. ಅದಕ್ಕೆ ನಾವೇನ್ ಕರಿತೀವಿ, ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಇರ್ತೀವಿ. ಶಾಸನ ಮಾಡಿದವ್ರು ಏನು, RBI ಏನಂತ ಶಾಸನ ಮಾಡಿದೆ, ನೀ ಏನ್ ಲಾಭ ಮಾಡ್ಕೊಂಡಿದೆ ಅದರಲ್ಲಿ ಒಂದಿಷ್ಟು ಹಣವನ್ನ ನಿನ್ನ ಹತ್ರ ಇಟ್ಕೋ, ಅದನ್ನ ಬಿಸ್ನೆಸ್ ಯೂಸ್ ಮಾಡ್ಕೋಬೇಡ ಅಂತ RBI ಆದೇಶ ಮಾಡುತ್ತೆ. ಅದಕ್ಕೆ ಶಾಸನಬದ್ಧ ದ್ರವ್ಯತೆ ಅಂತ ಕರಿತೀವಿ. ಏನ್ ಆದೇಶ ಆಗತ್ತೆ ನೋಡ್ರಿ, ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂದ್ರೆ ಏನು, ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿ ಒಂದು ಭಾಗವನ್ನ ತಮ್ಮ ಬಳ್ಳಿಯ ದ್ರವ್ಯತದ ರೂಪದಲ್ಲಿ ಇಟ್ಟುಕೊಳ್ಳುವುದನ್ನ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಹೇಳ್ತೀವಿ. ನೋಡ್ರಿ, ಎಲ್ಲಾ ಕೊಟ್ಟಿದೀವಿ ಡೈಗ್ರಾಮ್ ಮೇಲೆ ಇಲ್ಲಿದ್ರಿ. ಇಲ್ಲಿ ಏನಂದ್ರೆ ಬ್ಯಾಂಕ್ ಏನ್ ಮಾಡುತ್ತೆ, ತನ್ನ ಹತ್ರನೇ ಅಮೌಂಟ್ ಇಟ್ಕೊಳ್ಳುತ್ತೆ, ತನ್ನ ಹತ್ರನೇ ಇಟ್ಕೊಳ್ಳುತ್ತೆ. ಯಾವುದು ಬ್ಯಾಂಕ್ ಏನ್ ಇಟ್ಕೊಳ್ಳುತ್ತೆ, ದುಡ್ಡನ್ನ ಇಟ್ಕೊಳ್ಳುತ್ತೆ. ಹಾಗಾದ್ರೆ ದುಡ್ಡನ್ನ ಯಾವ ರೀತಿ ಇಟ್ಕೋಬೇಕು, ಬ್ಯಾಂಕ್ ಕೆಪ್ಟ್ ಸಮ್ ಪಾರ್ಟ್ ಆಫ್ ಅಸೆಟ್ ಇನ್ ದ ಫಾರ್ಮ್ ಆಫ್ ಮನಿ. ತನ್ನ ಹತ್ರ ಗೋಲ್ಡ್ ರೂಪದಲ್ಲಿ ಇಟ್ಕೋಬಹುದು, ಅಥವಾ ಮನಿ ರೂಪದಲ್ಲಿ ಇಟ್ಕೋಬಹುದು, ಅಥವಾ ಸೆಕ್ಯೂರಿಟೀಸ್ ರೂಪದಲ್ಲಿ ಆದ್ರೂ ತನ್ನ ಹತ್ರ ಸ್ವಲ್ಪ ಹಣವನ್ನ ಇಟ್ಕೊಳ್ಬೇಕಾಗತ್ತೆ ಬ್ಯಾಂಕು. ಏನ್ ನೀವು ಹಣವನ್ನ ಇಟ್ಕೊಳತ್ ನೋಡ್ರಿ, ಅದರ ಪ್ರಮಾಣವನ್ನೇ, ಆ ಅನುಪಾತವನ್ನೇ ನಾವು ಶಾಸನಬದ್ಧ ದ್ರವ್ಯತೆ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಹಾಗಾದ್ರೆ ಇದು ಹೆಚ್ಚಾದಾಗ ಏನಾಗುತ್ತೆ, ಹಣದುಬ್ಬರ ಕಡಿಮೆ ಆಗುತ್ತೆ, ಆರ್ಥಿಕ ಬೆಳವಣಿಗೆ ಕಡಿಮೆ ಆಗುತ್ತೆ. SLR ಇನ್ಕ್ರೀಸ್ ಆದ್ರೆ ಇವೇನಾಗುತ್ತೆ, SLR ಇನ್ಕ್ರೀಸ್ ಆದ್ರೆ ಎಕನಾಮಿಕ್ ಗ್ರೋತ್ ಡೌನ್ ಆಗುತ್ತೆ. ಇದು ಉಲ್ಟಾ ರಿಲೇಷನ್. ಎಕ್ಸಾಂಪಲ್ ಏನಂದ್ರೆ, RBI ಏನ್ ಮಾಡ್ತಂದ್ರೆ ಮೊದಲು ಆದೇಶ ಮಾಡ್ತು, ಏನ್ ಆದೇಶ ಮಾಡ್ತು, ನಿನ್ನ ಹತ್ರ 100 ರೂಪಾಯಲ್ಲಿ ಅಂತ ನೀನು 100 ರೂಪಾಯಿ ಗಳಿಸಿದಂದ್ರೆ 20 ರೂಪಾಯಿ ನಿನ್ನ ಹತ್ರ ಇಟ್ಕೋಬೇಕಂತ ಹೇಳತ್ತು. ಸೊ 20 ರೂಪಾಯಿ ಹತ್ರ ಇಟ್ಕೊಂಡಾಗ ಬ್ಯಾಂಕು 80 ರೂಪಾಯಿ ಮಾತ್ರ ಬಿಸ್ನೆಸ್ ಉಳಿತು. ಒಂದು ಆದೇಶ ಮಾಡಿದಾಗ ನೋಡಿ, ನೆಕ್ಸ್ಟ್ ನೀ ಏನ್ ಮಾಡು, 30 ರೂಪಾಯಿ ಇಟ್ಕೋ ಅಂತ ಆದೇಶ ಮಾಡ್ತು. ಅಂದ್ರೆ ಏನಾಯ್ತು ಅಂದ್ರೆ ಆದೇಶ ಇಟ್ಕೊಳ್ಳೋ ಪ್ರಮಾಣ ಏನಾಯ್ತು, ಹೆಚ್ಚಾಯ್ತು. ಈಗ ಮೊದಲೆಷ್ಟು 80 ರೂಪಾಯಿ ಬಿಸ್ನೆಸ್ಗೋಸ್ಕರ ಇತ್ತು, 30 ರೂಪಾಯಿ ಇಟ್ಕೋ ಅಂತ RBI ಆದೇಶ ಮಾಡ್ದಕ್ರ ಬ್ಯಾಂಕ್ ಬಿಸ್ನೆಸ್ ಮಾಡಕ್ಕೆ ಎಷ್ಟು ಉಳಿತು, 70 ರೂಪಾಯಿ ಮಾತ್ರ ಉಳಿತು. 70 ರೂಪಾಯಿ ಮಾತ್ರ ಜನಕ್ಕೆ ಸಿಗುತ್ತೆ. 70 ರೂಪಾಯಿ ಮಾತ್ರ ಜನಕ್ಕೆ ಸಿಗೋದ್ರಿಂದ ಮೊದಲು 80 ರೂಪಾಯಿ ಸಿಗ್ತಿತ್ತು ಮಾರ್ಕೆಟ್ ಅಲ್ಲಿ, ಈಗ 70 ರೂಪಾಯಿ ಸಿಗ್ತಾ ಇದೆ. ಅದರ ಅರ್ಥ ಮನಿ ಕಡಿಮೆ ಆಯ್ತು. ಮನಿ ಕಡಿಮೆ ಆದ್ರೆ ಎಕನಾಮಿಕ್ ಗ್ರೋತ್ ಕಡಿಮೆ ಆಯ್ತು. ಎಕನಾಮಿಕ್ ಗ್ರೋತ್ ಕಡಿಮೆ ಆದ್ರೆ ಆಟೋಮೆಟಿಕಲಿ ಮನಿ ಕಡಿಮೆ ಆದಾಗ ಮಾರ್ಕೆಟ್ ಅಲ್ಲಿ ಇನ್ಫ್ಲೇಷನ್ ಕೂಡ ಡೌನ್ ಆಗುತ್ತೆ. ಅರ್ಥ ಆಯ್ತಾ? ನೋಡ್ರಿ, ಇನ್ನೇನಂದ್ರೆ ಇದ್ರ ಉಲ್ಟಾ ಈಗ ಏನ್ ಮಾಡ್ತಾ ಇತ್ತು, ಬ್ಯಾಂಕ್ ತನ್ನ ಹತ್ರನೇ ಇಟ್ಕೊತಿತ್ತು. RBI ಆದೇಶದ ಮೇರೆಗೆ ಬ್ಯಾಂಕ್ ಏನ್ ಮಾಡುತ್ತೆ, ಬ್ಯಾಂಕು RBI ಹತ್ರ ಹಣ ಬಿಡುತ್ತೆ. RBI ಆದೇಶದ ಮೇರೆಗೆ ಬ್ಯಾಂಕ್ ಏನ್ ಮಾಡುತ್ತೆ, ಕೆಲವೊಂದಿಷ್ಟು ಪೋರ್ಷನ್ ಹಣವನ್ನ RBI ಹತ್ರ ಇಡುತ್ತೆ. ಸೊ ಇದಕ್ಕೇನ್ ಕರಿತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ತನ್ನ ಹತ್ರ ಇಟ್ಕೊಳ್ಳೋದಕ್ಕೆ SLR ಅಂತ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಬ್ಯಾಂಕ್ ಹತ್ರ ಇಡೋದಕ್ಕೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ ನಾವು. ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಠೇವಣಿ ಒಂದು ಭಾಗವನ್ನ RBI ನಗದು ರೂಪದಲ್ಲಿ ಇಡುವುದನ್ನ ನಗದು ಮೀಸಲು ಅನುಪಾತ ಅಂತ ಹೇಳ್ತೀವಿ. ಅರ್ಥಾಯ್ತಾ? ಡಯಾಗ್ರಾಮೆಟಿಕಲಿ ತೋರಿಸಿದೀನಿ, ಇಲ್ಲಿ ಕಾಣಿಸ್ತಿದ್ದೇನೆ ನೋಡಿ. ಇಲ್ಲಿ ಏನಂದ್ರೆ ಬ್ಯಾಂಕ್ ಏನ್ ಮಾಡುತ್ತೆ, ಮನಿ ರಿಸರ್ವ್ಡ್ ಇನ್ RBI. ಬ್ಯಾಂಕ್ ಏನ್ ಮಾಡುತ್ತೆ, ಹಣವನ್ನ ರಿಸರ್ವ್ ಮಾಡುತ್ತೆ ಎಲ್ಲಿ, RBI ಹತ್ರ. ಆಯ್ತಾ? RBI ಹತ್ರ ರಿಸರ್ವ್ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಥವಾ ಯಾವ ಅನುಪಾತದಲ್ಲಿ ಹಣವನ್ನ ರಿಸರ್ವ್ ಮಾಡಿರುತ್ತೆ ಬ್ಯಾಂಕು, ಇದನ್ನ ನಾವೇನ್ ಕರಿತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ಸೇಮು ಕ್ಯಾಶ್ ರಿಸರ್ವ್ ರೇಷಿಯೋ ಹೆಚ್ಚಿಗಾದ್ರೆ ಏನಾಗುತ್ತೆ, ಇನ್ಫ್ಲೇಷನ್ ಏನಾಗುತ್ತೆ, ಡೌನ್ ಆಗುತ್ತೆ.
ಮತ್ತು ಎಕನಾಮಿಕ್ ಗ್ರೋತ್ ಕೂಡ ಡೌನ್ ಆಗುತ್ತೆ. ಇನ್ವರ್ಸ್ ರಿಲೇಷನ್, CRR ಹೆಚ್ಚಿದಾಗ ಹಣದುಬ್ಬರ ಕಡಿಮೆ ಆಗುತ್ತೆ, ಹಣದುಬ್ಬರ ಕಡಿಮೆ ಆದ್ರೆ ಆರ್ಥಿಕ ಬೆಳವಣಿಗೆ ಆಗುತ್ತೆ. CRR ಕಡಿಮೆ ಆದಾಗ ಹಣದುಬ್ಬರ ಹೆಚ್ಚಿಗೆ ಆಗುತ್ತೆ, ಆರ್ಥಿಕ ಬೆಳವಣಿಗೆ ಕೂಡ ಹೆಚ್ಚಿಗೆ ಆಗುತ್ತೆ. ದಿಸ್ ಈಸ್ ಅಬೌಟ್ ಕ್ಯಾಶ್ ರಿಸರ್ವ್ ರೇಷಿಯೋ. ಇನ್ನು ಯಾವುದಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಹೇಳ್ತೀವಿ. ವಾಣಿಜ್ಯ ಬ್ಯಾಂಕ್ಗಳು ವಿಪತ್ತು ಉಂಟಾದಾಗ ರಾತ್ರೋರಾತ್ರಿ RBI ನಿಂದ ಸಾಲ ಪಡೆಯುವ ಸೌಲಭ್ಯವನ್ನ ನಾವು MSF ಅಂತ ಕರಿತೀವಿ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಸಪೋಸ್ ರಾತ್ರೋರಾತ್ರಿ ಏನೋ ಬ್ಯಾಂಕಿಗೆ ಒಂದು ಅನ್ಫಾರ್ಚುನೇಟ್ ಕಂಡೀಷನ್ ಬಂತು, ರಾತ್ರೋರಾತ್ರಿ ಹಣನ ಪಡ್ಕೊಳ್ಳುತ್ತೆ ಬ್ಯಾಂಕ್ RBI ನಿಂದ. ಆ ಒಂದು ಫೆಸಿಲಿಟಿ ಏನಿದೆ ಅದಕ್ಕೆ ನಾವು ಕರಿತೀವಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿಯಲ್ಲಿ ರೇಟ್ ಆಫ್ ದಿ RBI ಇಂಪೋಸ್ ಮಾಡೋ ಬಡ್ಡಿ ಏನಂದ್ರೆ ರೆಪೋ ರೇಟ್ಗಿಂತ ಹೆಚ್ಚಿಗಿರುತ್ತೆ. ರೆಪೋ ರೇಟ್ಗಿಂತ ಹೆಚ್ಚಿಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ದಿಸ್ ಈಸ್ ಅಬೌಟ್ ಆಲ್ ಅಬೌಟ್ ಏನಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಮಾನಿಟರಿ ಪಾಲಿಸಿ ಕಮಿಟಿ. ಐ ಹೋಪ್ ನೀವೆಲ್ಲರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತು ಬಹಳ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.